ಇಷ್ಟು ದಿನ ಸದೃಢವಾಗಿದ್ದಂತಹ ಶಾಲಾ ಕಾಲೇಜ್ನ ಕಟ್ಟಡ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಿರುಕ್ಬಿಟ್ಟಿದೆ. ಅಷ್ಟಕ್ಕೂ ಏನಾಯ್ತು? ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಲಕ್ಷ್ಯ ತೋರಿದ್ರು? ಬನ್ನಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಲೇಜು ಪಕ್ಕದಲ್ಲೇ ಬೋರ್ವೆಲ್, ಬಿರುಕು ಬಿಟ್ಟ ಗೋಡೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ. ಇಲ್ಲಿ ನೋಡಿ, ಭೂಮಿ ಹೇಗ್ ಬಾಯ್ಬಿಟ್ಟಿದೆ, ಕಾಲೇಜು ಕಟ್ಟಡ ಹೇಗ್ ಬಿರುಕು ಬಿಟ್ಟಿದೆ ಅಂತ ನೋಡಿ. ಈ ಬೋರ್ವೆಲ್ನ ಒಂದ್ಸಲ ನೋಡ್ಬಿಡಿ. ಇಷ್ಟಕ್ಕೆಲ್ಲ ಕಾರಣ ಇದೇ ಬೋರ್ವೆಲ್. ಹೀಗೆ ಬಿರುಕು ಬಿಟ್ಟಿರೋದು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಗೋಡೆಗಳು. ಮೊದಲು ಈ ಕಟ್ಟಡ ಸದೃಢವಾಗಿತ್ತು. ಮಂಗಳವಾರ ರಾತ್ರಿ ಜಲ್ ಜೀವನ್ ಮಿಷನ್ ಅಧಿಕಾರಿಗಳು ಕಾಲೇಜು ಪಕ್ಕದಲ್ಲೇ ಬೋರ್ವೆಲ್ ತೆಗೆಸಿರೋದ್ರಿಂದ ಒಂದೇ ರಾತ್ರಿಗೆ ಕಟ್ಟಡ ಈ ಹಂತಕ್ಕೆ ತಲುಪಿದೆ. ನಿನ್ನೆ ರಾತ್ರಿ ಜೀವನ್ ಜಲ ಕಂಪನಿಯವರು ನಮ್ಮ ಶಾಲೆಯ ಮುಂಭಾಗದಲ್ಲಿ ಏಕಾಏಕಿ ಬಂದು ಗೇಟ್ನ ಮುಂದೆ ಬೋರ್ವೆಲ್ ತೆಗಿಬೇಕಾದ್ರೆ ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಬಿರುಕುಗೊಂಡಿದೆ. ಹಾಗೂ ನೆಲನೂ ಸಹ ಬಿರುಕುಗೊಂಡಿದೆ. ಆ ಶಾಲಾ ಕಟ್ಟಡ ಸಂಪೂರ್ಣವಾಗಿ ಬಿರುಕೊಂಡು ದುರಸ್ತಿ ಆಗಬೇಕಾಗಿದೆ. ಮಕ್ಕಳನ್ನು ಕೂರಲಿಕ್ಕೆ ಸಹ ನಮಗೆ ಭಯದ ವಾತಾವರಣವನ್ನು ಕಲ್ಪನೆ ಆಗಿಬಿಟ್ಟಿದೆ. ಅದರಿಂದ ಸಂಬಂಧಪಟ್ಟವರು ಕೂಡಲೇ ಇದನ್ನು ಕ್ರಮವಹಿಸಿ ಎಲ್ಲ ಕಟ್ಟಡಗಳನ್ನು ದುರಸ್ತಿಗೊಳಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಆ ಕಟ್ಟಡಗಳನ್ನು ಬಿಟ್ಟರೆ ಬೇರೆ ಕಟ್ಟಡಗಳು ಮಕ್ಕಳನ್ನು ಕೂರಿಸಲಿಕ್ಕೆ ಇಲ್ಲ. ಆಲ್ದೂರು ಪಟ್ಟಣ ಅಪ್ಪಟ ಮಲೆನಾಡು. ಮಳೆಗಾಲದಲ್ಲಿ ಭಾರಿ ಮಳೆ ಬೀಳುವ ಪ್ರದೇಶ. ಸರ್ಕಾರ ಕೂಡಲೇ ಶಾಲೆ ಕಟ್ಟಡವನ್ನ ದುರಸ್ತಿ ಮಾಡಿಕೊಡ್ಬೇಕು ಅಂತ ಆಗ್ರಹಿಸಿತ್ತು. ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ದೂರು ಕೊಟ್ಟಿದ್ದಾರೆ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಕೂಡಲೇ ನೂತನ ಕಟ್ಟಡ ನಿರ್ಮಿಸಿಕೊಡ್ಬೇಕು ಅಂತ ಶಾಲೆಯ ಆಡಳಿತ ಮಂಡಳಿ ಆಗ್ರಹಿಸಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಆಗ್ರಹಿಸಿದ್ದಾರೆ. ರಾತ್ರಿ 10 ಗಂಟೆ ನಂತರ ಬಂದು ಏಕಾಏಕಿ ನಮ್ಮ ಶಾಲೆಯ ಮುಂದೆ ಜಲ್ ಜೀವನ್ ಮಿಷನ್ ರವರು ಏಕಾಏಕಿ ಯಾರದೇ ಅನುಮತಿ ಪಡೆಯದೆ ಬೋರಲನ್ನು ಮಾಡಿ ಅದು ಕೊಲಾಪ್ಸ್ ಆಗಿ ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಹೈಸ್ಕೂಲ್ನ 4 ಕೊಠಡಿಗಳು ಬಿರುಕು ಬಿಟ್ಟು ಮಕ್ಕಳನ್ನಲ್ಲಿ ಕೂರಿಸೋದೇ ಭಯದ ವಾತಾವರಣ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ನಾವು ಕರೆದು ಕೇಳಿದಾಗ ಯಾರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಸರಿಯಾಗಿ ಯಾರು ನಮಗೆ ಕಂಪ್ಲೇಂಟ್ ಕೂಡ ನಾವು ಮಾಡೋದು ಇಷ್ಟುವರೆಗೆ ಯಾರು ಬಂದು ಇದ್ರ ಬಗ್ಗೆ ತಲೆ ಕೆಡಿಸ್ತಾ ಇಲ್ಲ. ಇದರೊಳಗೆ ಯಾವ ಥರ ಮಕ್ಕಳನ್ನ ಕೂರಿಸೋದು ಅಂತೇಳಿ ನಮಗೆ ಒಂದು ಭಯ ಆಗ್ತಾ ಇದೆ. ಅದು ಅಲ್ಲದೆ ಈ ಸತಿ ಒಳ್ಳೆ ರಿಸಲ್ಟ್ ನಮ್ಮ ಸ್ಕೂಲಿಗಿದ್ದು ಅಡ್ಮಿಷನ್ಗಳು ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ರಾತ್ರಿ ಚೆನ್ನಾಗಿದ್ದ ಶಾಲಾ ಕಟ್ಟಡ ಅಧಿಕಾರಿಗಳ ಎಡವಟ್ಟಿನಿಂದ ಬೆಳಗಾಗುವಷ್ಟರಲ್ಲೇ ಬಿರುಕು ಬಿಟ್ಟಿದೆ. ಇನ್ನಾದರೂ ತಪ್ಪು ಅರಿತು ವಿದ್ಯಾರ್ಥಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕಾಗಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.